ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. सारी मुलाकातें ऐसा है तो गालियां भी सारे मांग खाते, ऐसा है तो बड़ी 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 बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते. ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಒಂದು ಚಾಲೆಂಜ್ ತಗೊತಾ ಇದೀನಿ. ಏನಪ್ಪ ಅಂದ್ರೆ 100 ವಿಡಿಯೋಸ್ 100 ಟಾಪಿಕ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಫ್ರೀಯಾಗಿ ಕೊಡ್ತೀವಿ. ಅಂದರೆ ವೀಕ್ಲಿ 3 or 4 ವಿಡಿಯೋಸ್ ಲರ್ನಿಂಗ್ ವಿಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ ಬೇಸಿಕ್ ಇಂದ. ಸೊ ಸ್ಟಾಕ್ ಮಾರ್ಕೆಟ್ ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಆ್ಯಂಡ್ ಆಲ್ಗೋ ಹೆಂಗ್ ವರ್ಕ್ ಆಗುತ್ತೆ ಅಂತ ಈ 100 ವಿಡಿಯೋಸ್ನ ನೀವು ತಿಳ್ಕೊಳ್ಳಿ ಮತ್ತೆ ನೀಟಾಗಿ ಬೇಸಿಕ್ಸ್ನ ಅರ್ಥ ಮಾಡಿಕೊಂಡು ನಿಮ್ಮ ಅನಾಲಿಸಿಸ್ ಪ್ರಕಾರ ಟ್ರೇಡ್ ಮಾಡಿ. ಓಕೆನಾ? ನೀವು ಕೇಳ್ಬೋದಲ್ಲ ಮತ್ತೆ ಫ್ರೀಯಾಗಿ ಬಿಟ್ಬಿಟ್ರೆ ನೀವು ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀರಾ ಸರ್ ಅಂತ. ಇಲ್ಲಿ ನಾನು ಕಲಿಸ್ತಾ ಇರೋದು ಏನಂದ್ರೆ ಬೇಸಿಕ್ಸ್, ಯಾವ್ಯಾವ ತರ ಏನೇನು ವರ್ಕ್ ಆಗುತ್ತೆ, ಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗುತ್ತೆ, ಓಕೆ ನಮ್ಮ ಮಾರ್ಕೆಟ್ ಅಂದ್ರೆ ಏನು, ಕಾಲ್ ಆಪ್ಷನ್ ಅಂದ್ರೆ ಏನು, ಪುಟ್ ಆಪ್ಷನ್ಸ್ ಅಂದ್ರೆ ಏನು, ಓಕೆ ಏನ್ ರಿಸ್ಕ್ ಇರುತ್ತೆ, ಏನ್ ತಗೊಂಡ್ರೆ ರಿವಾರ್ಡ್ಸ್ ಇರುತ್ತೆ ಅಂತ ನಾನು ಅಷ್ಟೇ ಹೇಳ್ತಾ ಇದೀನಿ. ಇದರಲ್ಲಿ ಅಡ್ವಾನ್ಸ್ ಲೆವೆಲ್ ಇರಲ್ಲ. ಓಕೆ, ಬಟ್ ಈ ತರ ನಾನು 100 ವಿಡಿಯೋಸ್ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಏನೇ ಇದ್ರು ಲಾಟ್ ಸೈಜ್ ಇಂದ ಹಿಡಿದು ಒಂದು ಸ್ಟಾಕ್ ಹೆಂಗ್ ವರ್ಕ್ ಆಗುತ್ತೆ, ಒಂದು ಸ್ಟಾಕ್ ಅನಾಲಿಸಿಸ್ ನ ಯಾವ ತರ ಮಾಡೋದು ಅಂತ ನಾನು ಮತ್ತೆ ನಮ್ಮ ಟೀಮು, ಸೊ ಲಿಖಿತ್ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು, ಸೊ ನಮ್ಮ ಎಡಿಟರ್ಸು ಇವರು, ಸೊ ನೀಟಾಗಿ ಎಲ್ಲರೂ ಒಂದು ಅನ್ಕೊಂಡಿದೀವಿ ನಿನ್ನೆ ಏನಂದ್ರೆ ಸೊ ಒಂದು 100 ವಿಡಿಯೋಸ್ನ ಅಪ್ಡೇಟ್ ಮಾಡೋಣ ನೀಟಾಗಿ. ಯಾರಿಗೂ ಯಾವುದೇ ರೀತಿಯ ಡೌಟ್ ಬರಬಾರ್ದು ಬೇಸಿಕ್ಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ. ಬಿಕಾಸ್ ಎಲ್ಲಾನು ಕ್ಲಾಸಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಇರುತ್ತೆ, ಎಲ್ಲ ಪ್ರೋ ಲೆವೆಲ್ ಹೋಗ್ತಾ ಇರ್ತೀವಿ. ಸೊ ಬೇಸಿಕ್ಸ್ ಏನಿದೆಯೋ ಅದನ್ನೆಲ್ಲ ಇಲ್ಲೇ ಕವರ್ ಮಾಡಬೇಕು ಅಂತ ಸೊ ನಾವು ಒಂದು ಪಣ ತಟ್ಟಿದೀವಿ. ಆ ಪಣಕ್ಕೆ ನೀವು ಸಪೋರ್ಟ್ ಮಾಡಿ. ಸೊ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ. ಫಸ್ಟು ಏನೇ ಇದ್ರೂ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೇಸಿಕ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅನಾಲಿಸಿಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ಕೋರ್ಸ್ ಕಲಿಬೇಕು ಅಂತಿದ್ರೆ ಮಾತ್ರ ಬನ್ನಿ. ಬೇಸಿಕ್ಸ್ನ ಇಲ್ಲೇ ಕಲ್ತ್ಕೊಳಕ್ಕೆ ಟ್ರೈ ಮಾಡಿ. ಸೊ ನಾನು ಪ್ರತಿ ಗುರುವಾರ ಫ್ರೀ ವೆಬಿನಾರ್ ಮಾಡ್ತೀನಿ, ನೀವು ಅಲ್ಲಿಗೂ ಬರ್ಬೋದು. ಓಕೆನಾ? ಸೊ ಒಂದು ಆಫ್ಲೈನ್ ಕ್ಲಾಸಸ್ ಮಾಡ್ತೀವಿ, ನೀವು ಅಲ್ಲಿಗೂ ಬಂದು ನೋಡಿ. ಸೊ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಒಂದು 100 ಟಾಪಿಕ್ಸ್ ಅಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್. ಎಲ್ಲರಿಗೂ ಬೇಸಿಕ್ ಕಾನ್ಸೆಪ್ಟ್. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸರ್? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಯಾವುದಾದ್ರೂ ಒಂದು ಕಂಪನಿ ಇವಾಗ ನಿಮ್ಗೆ ಇಷ್ಟ ಆಯ್ತು, ರಿಲಯನ್ಸ್ ಆಗಿರ್ಲಿ, TCS ಆಗಿರ್ಲಿ, ಇನ್ಫೋಸಾಸ್ ಆಗಿರ್ಲಿ, ಏರ್ಟೆಲ್ ಆಗಿರ್ಲಿ, ಇದನ್ನ ಬೈ ಮಾಡಿದ್ರೆ ಸೆಲ್ ಮಾಡೋದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಂತೀವಿ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತೀವಿ. ಓಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ರಿಲಯನ್ಸ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಂಡೈರೆಕ್ಟ್ಲಿ ನೀವು ರಿಲಯನ್ಸ್ ನ ಸ್ಮಾಲ್ ಓನರ್ಶಿಪ್ ತಗೊಂಡಂಗೆ ಲೆಕ್ಕ. ನಥಿಂಗ್ ಬಟ್ ವಾಟ್ ಈಸ್ ಮೀನ್ ಬೈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಓನಿಂಗ್ ಎ ಪೀಸ್ ಆಫ್ ಓನರ್ಶಿಪ್ ಆಫ್ ದ ಕಂಪನಿಯ ಹೂಡಿಕೆ ಮಾಡಿ ಆ ಹೂಡಿಕೆಯಲ್ಲಿ ನೀವು ಭಾಗನ ತಗೊಳೋದನ್ನ ಏನಂತೀವಿ ಅಂದ್ರೆ ಸ್ಮಾಲ್ ಭಾಗ ತಗೊಳೋದನ್ನ ಸ್ಟಾಕ್ ಮಾರ್ಕೆಟ್ ಅಂತೀವಿ. ಕಂಪನಿ ಏನಾದ್ರೂ ಚೆನ್ನಾಗಿ ಮಾಡಿ ಮೇಲೆ ಹೋಯ್ತು ಅಂದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಕಂಪನಿ ಏನಾದ್ರೂ ಚೆನ್ನಾಗಿ ಸೇಲ್ಸ್ ಮಾಡಿಲ್ಲ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ಕಂಪನಿ ಏನಾಗುತ್ತೆ, ಕೆಳಗಡೆ ಬಿದ್ದೋಗುತ್ತೆ. ಓಕೆನಾ? ಕಂಪನಿ ಮೇಲೆ ಹೋಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಆಗುತ್ತೆ, ಕಂಪನಿ ಬಿದ್ದೋಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ ದುಡ್ಡು ಲಾಸ್ ಆಗುತ್ತೆ. ಹೆಂಗೆ ಅಂದ್ರೆ ಇಫ್ ಯಾವ್ದೋ ಒಂದು ಸ್ಟಾಕ್ XY ಸ್ಟಾಕ್ 100 rupees ಅಲ್ಲಿ ಇದೆ, ಆ 100 rupees ಅಲ್ಲಿ ಯಾರಾದ್ರೂ ಒಬ್ರು ಸೆಲ್ ಮಾಡಿದ್ರೆ ತಾನೇ ನೀವು ತಗೊಂತೀರಾ, ಅದನ್ನೇ ಹೇಳ್ತಾ ಇದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಏನ್ರ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಸಪ್ಲೈ ಮತ್ತೆ ಡಿಮ್ಯಾಂಡ್. ಸಪ್ಲೈ ಯಾರು ಕೊಡ್ತಾರೆ? ಸೆಲ್ಲರ್ ಕೊಡ್ತಾನೆ. ಡಿಮ್ಯಾಂಡ್ ಯಾರು ಮಾಡ್ತಾರೆ? ಬೈಯರ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಯಾವ್ದಾದ್ರು ಒಂದು ಪೆನ್ ಇದೆ, ಆ ಪೆನ್ನ ಫಸ್ಟ್ ಯಾರಿರ್ಬೇಕು? ಮಾರೋನ್ ಇರ್ಬೇಕು. ಮಾರೋನ್ ಇದ್ರೆ ತಾನೇ ತಗೊಂಡಿರ್ತಾರೆ. 100 ರೂಪಾಯಿ ಈ ಪೆನ್ನ ಮಾರ್ತಾ ಇದ್ರೆ 100 ರೂಪಾಯಿ ಬಂದು ಇನ್ನೊಬ್ಬನ ತಗೊಂತಾನೆ. ತಗೊಳೋರ್ನ ಏನಂತೀವಿ ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋರು ಅಂತೀವಿ, ನಥಿಂಗ್ ಬಟ್ ಬೈಯರ್ಸ್ ಅಂತೀವಿ. ಸೆಲ್ ಮಾಡೋರ್ನ ಏನಂತೀವಿ ಅಂದ್ರೆ ಸಪ್ಲೈ ಕೊಡೋರು, ನಥಿಂಗ್ ಬಟ್ ಡೆಲಿವರಿ ಕೊಡೋರು ಅಂತೀವಿ. ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು ಸಪ್ಲೈ ಮತ್ತೆ ಡಿಮ್ಯಾಂಡ್ ಮೇಲೆ. ತುಂಬಾ ಜನ ಏನಾದ್ರು ಸೆಲ್ ಮಾಡ್ತಾ ಇದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗುತ್ತೆ. ತುಂಬಾ ಜನ ಬೈ ಮಾಡ್ತಾ ಇದ್ರೆ ಆಟೋಮೆಟಿಕ್ ಪ್ರೈಸು ಮೇಲೆ ಹೋಗುತ್ತೆ. ನಾವು
ಈ ಪೆನ್ ನಮ್ಗೆ ಎರಡು ಮಾರ್ಕೆಟ್ ಅಲ್ಲಿ ಅಂದ್ರೆ ತರಕಾರಿ ನೀವು ಎಲ್ಲಿ ಬೇಕಾದ್ರೂ ತಗೊಬಹುದು, ಪೆನ್ ಎಲ್ಲಿ ಬೇಕಾದ್ರೂ ತಗೊಬಹುದು. ಕರ್ನಾಟಕ ಜನತೆಗೆ ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಸರ್ ಹೂಡಿಕೆ ಮಾಡೋದು ಅಂತೀರಾ? ಓಕೆನಾ, ನಿಮ್ಗೆ ಎರಡು ವಿಧಾನ ಇದೆ, ಎರಡು ಮಾರ್ಕೆಟ್ ಇದೆ. ಪ್ರೈಸ್ ಅಲ್ಲೂ ಒಂದೇ ಇಲ್ಲೂ ಒಂದೇ. ಒಂದು ಪಾಪಣ್ಣ ಅಂಗಡಿ, ಒಂದು ಸುರೇಶ್ ಅಣ್ಣ ಅಂಗಡಿ. ಓಕೆನಾ, ಎರಡು ಇರುತ್ತೆ. ಒಂದು ರಮೇಶ್ ಅಂಗಡಿ, ಒಂದು ಸುರೇಶ್ ಅಂಗಡಿ. ಓಕೆನಾ, ರಮೇಶ್ ಅಂಗಡಿಯಲ್ಲೂ ಪೆನ್ ಸೇಮ್ ಪ್ರೈಸ್ ಇರುತ್ತೆ, ಸುರೇಶ್ ಅಂಗಡಿಯಲ್ಲೂ ಸೇಮ್ ಪ್ರೈಸ್ ಇರುತ್ತೆ. ಓಕೆನಾ, ಅಂದ್ರೆ ನಥಿಂಗ್ ಬಟ್ NSE ಮತ್ತೆ BSE. ಸೊ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಆ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಾವು ಸ್ಟಾಕ್ಸ್ ನ ಏನ್ ಮಾಡ್ಬೋದು ಅಂದ್ರೆ ಬೈ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬಿಟ್ಟು ಒಂದು ಒಳ್ಳೆ ಸ್ಟಾಕ್ಸ್ ನ ನೀವು ಅದ್ರಲ್ಲಿ ಕೂಡ ತಗೊಬಹುದು. ಹೌ ಪೀಪಲ್ ವಿಲ್ ಮೇಕ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್ ಅಂದ್ರೆ ದುಡ್ಡು ಹೆಂಗಾಗುತ್ತೆ ಸರ್ ಅಂದ್ರೆ. ಓಕೆನಾ, ಸೊ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು 100 ರೂಪಾಯಿ ತಗೊಂಡಿರ್ತಾರೆ, ಇವಾಗ 110 ರೂಪಾಯಿ ಸೆಲ್ ಮಾಡ್ತಾರೆ. ಸೊ ಅದನ್ನ 10 ರೂಪಾಯಿ ಪ್ರಾಫಿಟ್ ಅಲ್ವಾ? ಸೊ ಪ್ರಾಫಿಟ್ ಆಗುತ್ತೆ ಯಾವಾಗ ಕಂಪನಿ ಗ್ರೋ ಆದಾಗ. ಸೊ ಕಂಪನಿ ಗ್ರೋ ಆದಾಗ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಆಗುತ್ತೆ. ಸೊ ನೆಕ್ಸ್ಟ್, ಯಾಕೆ ಸರ್ ಸ್ಟಾಕ್ ಮಾರ್ಕೆಟ್ ಬೇಕು? ಯಾಕೆ ಬೇಕು ಅಂದ್ರೆ ನೀವು ಒಂದು ಹೋಟೆಲ್ಗೆ ಹೋಗಿ, ಆ ಹೋಟೆಲ್ಗೆ ಹೋಗ್ತೀರಾ, ಇವತ್ತು ದೋಸೆ ರೇಟ್ ಕೇಳಿ, ಇವತ್ತೊಂದು ದೋಸೆ ರೇಟು 100 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು 3 ವರ್ಷಕ್ಕೋ 4 ವರ್ಷಕ್ಕೋ ಬಿಟ್ಟು ಹೋದಾಗ ಏನಾಗುತ್ತೆ, ದೋಸೆ ರೇಟ್ ಅಂದ್ರೆ 150 ರೂಪಾಯಿಂದ 160 ರೂಪಾಯಿ ಆಗುತ್ತೆ. ಅಂದ್ರೆ ನಥಿಂಗ್ ಬಟ್ ಇಂಡೈರೆಕ್ಟ್ಲಿ ಮನಿ ಏನಾಗ್ತಾ ಇರುತ್ತೆ ಅಂದ್ರೆ ಸೇವಿಂಗ್ಸ್ ಯಾವತ್ತು ನಿಮ್ಮನ್ನ ಸೇವ್ ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಯಾವತ್ತು ನಿಮಗೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ. ನಥಿಂಗ್ ಬಟ್ ಮನಿ ಯಾರು ಸೇವ್ ಮಾಡ್ತಾರೋ ಮನಿ ವ್ಯಾಲ್ಯೂನ ಕಳ್ಕೊಂತಾ ಇರ್ತಾರೆ ಅಂತ ಅರ್ಥ. ಅಂದ್ರೆ ಇವತ್ತು ಸಿಗುವಂತ 100 ರೂಪಾಯಿ ಪ್ರಾಡಕ್ಟ್ ನೆಕ್ಸ್ಟ್ ಇನ್ನೊಂದು 5-6 ವರ್ಷ ಬಿಟ್ಟಾಗ 150 ರೂಪಾಯಿ, 160 ರೂಪಾಯಿ, 170 ರೂಪಾಯಿ ಆಗಿರುತ್ತೆ. ಈ ಪ್ರೋಸೆಸ್ ನ, ಈ ಇನ್ಕ್ರೀಸಿಂಗ್ ಪ್ರೋಸೆಸ್ ನ, ಈ ಮನಿ ಡಿಪ್ರಿಸಿಯೇಷನ್ ಆಗೋ ಪ್ರೋಸೆಸ್ ನ ಏನಂತೀವಿ ಅಂದ್ರೆ ಇನ್ಫ್ಲೇಷನ್ ಅಂತೀವಿ, ಹಣದೊಬ್ಬರ. ಓಕೆನಾ, ನಿಮ್ಗೆ ಗೊತ್ತು 5 years ಬ್ಯಾಕ್ ಪೆಟ್ರೋಲ್ ಎಷ್ಟಿತ್ತು, ಅಡುಗೆ ಆಯಿಲ್ ಎಷ್ಟಿತ್ತು, ಈ ವರ್ಷ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು, ಇನ್ನೊಂದು 5 ವರ್ಷಕ್ಕೆ ಏನಾಗುತ್ತೆ ಅಂತ ಬೇಸಿಕ್ ಕಾಮನ್ ಸೆನ್ಸ್. ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಬಂದ್ಬಿಟ್ಟು 6 to 7% ಇದೆ. ಅಂದ್ರೆ ಪ್ರತಿ ವರ್ಷ ನೀವು 100 ರೂಪಾಯಿ ಏನಾದ್ರು ಜೋಬಲ್ಲಿ ಇಟ್ಕೊಂಡಿರ್ತಾರೆ, ಇನ್ನೊಂದು 5 ವರ್ಷ ಬಿಟ್ಟು ನೋಡಿದ್ರೆ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 50 ರೂಪಾಯಿ. 100 ರೂಪಾಯಿ ನೋಟೇ ಇರುತ್ತೆ, ಬಟ್ ವ್ಯಾಲ್ಯೂನ ಕಳ್ಕೊಂಡಿರುತ್ತೆ. ಈ ತರ ಎಷ್ಟೋ ಜನ ವ್ಯಾಲ್ಯೂಸ್ ನ ಕಳ್ಕೊಂತಾ ಇದಾರೆ, ಮನಿನ ಸುಮ್ನೆ ಕಿಲ್ ಮಾಡಿಸ್ತಾ ಇದಾರೆ. ಅವ್ರಿಗೆ ಗೊತ್ತಿಲ್ಲ ಇನ್ಫ್ಲೇಷನ್ ಅಂದ್ರೆ ಏನು ಅಂತ. ಹೇಳ್ಕೊಡಿ. ಓಕೆನಾ, ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ಫ್ಲೇಷನ್ ನ ಬೀಟ್ ಮಾಡುತ್ತೆ. ಒಳ್ಳೆ ಮ್ಯೂಚುವಲ್ ಫಂಡ್ಸ್, ಒಳ್ಳೆ ನಿಫ್ಟಿ 50 ಸ್ಟಾಕ್ಸ್ 14 to 15% ಕೊಡುತ್ತೆ, ಇನ್ಕ್ಲೂಡಿಂಗ್ ಡಿವಿಡೆಂಡ್ಸ್. ಬ್ಯಾಂಕ್ ಅಲ್ಲಿ ಎಷ್ಟು ಕೊಡುತ್ತೆ? ಸೇವಿಂಗ್ಸ್ ಬ್ಯಾಂಕ್ಸ್ ಆದ್ರೆ 3% to 4% ಕೊಡುತ್ತೆ. FD ಆದ್ರೆ ನಿಮಗೆ ಕೊಡುವಂತ ರಿಟರ್ನ್ಸ್ ಬಂದ್ಬಿಟ್ಟು 6 ರಿಂದ 6.5% ರಿಟರ್ನ್ಸ್ ಅಷ್ಟೇ. ಆಲ್ಮೋಸ್ಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಲ್ಲಿ ಏನಾದ್ರು ನೀವು ಇಟ್ಟಿದ್ದೀರಾ ಅಂದ್ರೆ ಇನ್ನ ನೀವು 3-2% ಲಾಸ್ ಆಗ್ತಾ ಇದ್ದೀರಾ. ಸುಮ್ನೆ ಕೆಲವರು ದಿಮ್ ಕೆಳಗಡೆ ಇಟ್ಕೊಂಡಿರ್ತಾರೆ. IT ರೇಟ್ಗಳಾದಾಗ ಕೆಲವರು ಬಾತ್ರೂಮ್ ಅಲ್ಲೆಲ್ಲ ದುಡ್ಡು ಇಟ್ಟಿರ್ತಾರೆ. ಓಕೆನಾ, ಸೊ ಈ ತರ ಇಡಬೇಡಿ. ಇನ್ಫ್ಲೇಷನ್ ನ ಬೀಟ್ ಮಾಡಬೇಕು ಅಂದ್ರೆ ನೀವು ಇನ್ವೆಸ್ಟ್ ಮಾಡಿ, ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡಿ. ರಿಯಲ್ ಎಸ್ಟೇಟ್ ಅಲ್ಲಿ ಅಂತೂ ಇವಾಗ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಒಂದು ಲ್ಯಾಂಡ್ ಬ್ಯಾಂಗ್ಳೂರಲ್ಲಿ ತಗೊಬೇಕಂದ್ರೆ 1 ಕೋಟಿ ರೂಪಾಯಿ ಮೇಲೆ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಇಸ್ ದ ಬೆಸ್ಟ್. ETFs ಅಲ್ಲಿ ಹಾಕಿ, ಸ್ಟಾಕ್ಸ್ ಅಲ್ಲಿ ಹಾಕಿ, ಎಲ್ಲಿ ಬೇಕಾದ್ರೂ ಹಾಕಿ ವೆಲ್ತ್ ನ ಕ್ರಿಯೇಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಕ್ಷಗಳು ಕೋಟಿಗಳು ಏನ್ ಬೇಡ, ನಿಮ್ಮ ಹತ್ರ ಇರೋ 5,000 10,000 ವಿಡಿಯೋನೇ ಸಾಕು. ಓಕೆನಾ, ಸೊ ಇದೇ ತರ ಸ್ಟಾಕ್ ಮಾರ್ಕೆಟ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. 100 ವಿಡಿಯೋಸ್ ಅಲ್ಲಿ ಫಸ್ಟ್ ವಿಡಿಯೋ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ನ ಫ್ರೀಯಾಗಿ ಕಲ್ತ್ಕೊಳಕ್ಕೆ ಎಲ್ಲರಿಗೂ ಎಲಿಜಿಬಲ್ ಇದೆ. ಚಾನಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.